ನಮಸ್ಕಾರ. ಅಕ್ರಮವಾಗಿ ಒಂದು ಮರಣದಂಡನೆನ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಮರಳನ್ನ ಹೊಳೆ ತೆಗಿಯಂಗೆ ಇಲ್ಲ ಅಂತವ್ರನ್ನ ಯಾರ ಮನೆ ಸೊತ್ತು ಅಲ್ಲ. ಇದನ್ನ ಯಾರು ಮಾಡ್ತಾರೆ ಅಂದರೆ ನಾವು ಆರಕ್ಷಕವಾಣಿ ನ್ಯೂಸ್ ಚಾನಲ್. ಕಾವೇರಿ ಹೊಳೆ ದಂಡೆಯಲ್ಲಿ ನಡೆಯುತ್ತಿದೆ ಅಕ್ರಮ ಮರಳು ದಂಧೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಕಾವೇರಿ ಹೊಳೆ ದಂಡೆಯಲ್ಲಿ ಅಕ್ರಮವಾಗಿ ಮರಳು ದಂಧೆ ಮಾಡುತ್ತಿದ್ದಾರೆ ಎಂದು ಮಾಹಿತಿ ತಿಳಿದ ತಕ್ಷಣ ವರದಿ ಮಾಡಲು ಆರಕ್ಷಕವಾಣಿ ತಂಡ ಸ್ಥಳಕ್ಕೆ ಭೇಟಿ ನೀಡಿತು. ಅಕ್ರಮವಾಗಿ ಮರಳು ದಂಧೆ ನಡೆಸುತ್ತಿರುವವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಹಾಸನ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಅರಕಲಗೂಡು ತಹಶೀಲ್ದಾರ್ ಅವರಿಗೂ ಅಕ್ರಮವಾಗಿ ಮರಳು ದಂಧೆ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಕಟ್ಟೇಪುರದಿಂದ ಕೇರಳಾಪುರದವರೆಗೆ ಅಕ್ರಮವಾಗಿ ಮರಳು ದಂಧೆ ಆಗುತ್ತಿದೆ, ಯಾವ ಅಧಿಕಾರಿಗಳು ಕೇಳದೆ ನಮಗ್ಯಾಕೆ ಅನ್ನುವಂತೆ ಸುಮ್ಮನಿದ್ದಾರೆ. ಅಕ್ರಮ ಮರಳು ದಂಧೆ ಬಗ್ಗೆ ವರದಿ ಮಾಡಲು ಬಂದ ಆರಕ್ಷಕವಾಣಿ ಹಾಸನ ಜಿಲ್ಲಾ ವರದಿಗಾರರಾದ ಕುಮಾರ್ ಹಾಸನ್ರವರು ಕಾರ್ಯಾಚರಣೆಯಲ್ಲಿ ಹುಲ್ಲು ಪೊದೆಗಳ ಹಿಂದೆ ಟಾರ್ಪಲ್ನಲ್ಲಿ ಸುತ್ತಿ ಮುಚ್ಚಿಟ್ಟಿದ್ದ ಮರಳು ಚೀಲವನ್ನು ಪತ್ತೆ ಹಚ್ಚಿದ್ದು ಸುಮಾರು 80 ಚೀಲಗಳು ಹಾಗೂ 2 ಟ್ರ್ಯಾಕ್ಟರ್ ನೆಲದಲ್ಲಿ ಮರಳು ಸಿಕ್ಕಿತು. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರವಾಗಬೇಕು. ನಮಗ್ಯಾಕೆ ಈ ವಿಷಯ ಎಂದು ಸುಮ್ಮನೆ ಕೂರದೆ ನ್ಯಾಯಕ್ಕಾಗಿ ಹೋರಾಡುವ ಸ್ಥಳೀಯ ಪೊಲೀಸ್ ಸ್ಟೇಷನ್ನವರು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು. ನಮಸ್ಕಾರ. ಆರಕ್ಷಕವಾಣಿ ನ್ಯೂಸ್ 24x7ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕುಮಾರ್ ಹಾಸನ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕಾವೇರಿ ಹೊಳೆ ದಂಡೆಯಲ್ಲಿದ್ದೀವಿ. ಇವತ್ತೇನೆಂದರೆ ಒಂದು ಅಕ್ರಮವಾಗಿ ಒಂದು ಮರಳು ದಂಧೆನ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇದನ್ನು ಅಕ್ರಮವಾಗಿ ಮಾಡ್ತಿರೋರ ಬಗ್ಗೆ ತನಿಖೆ ಕೈಗೊಳ್ಳಬೇಕು ಅಂತ ಕೇಳ್ಕೊತೀವಿ. ಏನಕ್ಕೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಮರಳು ಎಷ್ಟು ಗುಡ್ಡೆ ಹಾಕಿದ್ದಾರೆ ನೋಡಿ. ಇಲ್ಲಿ ಅಂತ ಅಲ್ಲ, ಅಕ್ರಮವಾಗಿ ಮರಳನ್ನು ಹೊಳೆಯಲ್ಲಿ ತೆಗಿಯಂಗೆ ಇಲ್ಲ ಅಂಥವ್ರ ಮೇಲೆ ಕೇಸನ್ನ ನೀವು ಮಾಡಿಸ್ಲೇಬೇಕು. ಯಾಕೆಂದರೆ ಇಲ್ಲಿ ಮಾತ್ರ ತೆಗಿತಿರೋದಲ್ಲ, ಕಟ್ಟೇಪುರದಿಂದ ಕೇರಳಾಪುರದವರೆಗೂ ಮರಳ ದಂಧೆ ಮಾಡ್ತವ್ರೆ. ಅದನ್ನು ಯಾರೂ ಕೇಳೋವಂಥವ್ರು ದಮ್ಮೇ ಇಲ್ಲ. ಯಾಕೆಂದರೆ ನಮ್ಮ ಆರಕ್ಷಕವಾಣಿ ಚಾನಲ್ನಲ್ಲಿ ಕೇಳೋವಂಥ ಗುಂಡಿಗೆ ಇರೋದ್ರಿಂದ ಬಂದಿದ್ದೀವಿ. ಯಾಕೆಂದರೆ ಯಾರಿಗೂ ಹೆದರಬೇಕಾಗಿರೋದಿಲ್ಲ. ಕಾನೂನು ಯಾರಪ್ಪನ ಮನೆ ಸೊತ್ತು ಅಲ್ಲ. ಇದನ್ನು ಯಾರು ಮಾಡ್ತಾರೆ ಮೊದಲು ಇಲ್ಲಿನ ಅಧಿಕಾರಿಗಳು ಮೊದಲು ಕಂಡುಹಿಡಿಬೇಕು. ಇಲ್ಲ ಅಂದರೆ ದೊಡ್ಡ ಹೋರಾಟನೇ ಆಯ್ತದೆ. ಈ ಟ್ಯಾಕ್ಟ್ರಿನಲ್ಲಿ ಇವರು ಮರಳು ದಂಧೆನ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಟ್ಯಾಕ್ಟ್ರ್ ಹೆಜ್ಜೆ ಗುರುತಾ, ಈ ಟ್ಯಾಕ್ಟ್ರ್ ಹೆಜ್ಜೆ ಗುರುತು ಟ್ಯಾಕ್ಟ್ರಿಂದ ನೈಟ್ ಇವರು ಮರಳು ದಂಧೆನ ಮಾಡ್ತಾಯಿದ್ದಾರೆ. ಎಲ್ಲರೂ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, DC ಆಗಿರ್ಬೋದು, ಇದನ್ನು ಕಠಿಣ ಕ್ರಮನ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ, ಒಂದು ಮರಳು ದಂಧೆ ಮಾಡೋದು, ಇವತ್ತು ಮರಳು ದಂಧೆ ಮಾಡ್ತಾರೆ, ನಾಳೆ ಅಲ್ಲಿ ದೇವ್ರ ಮೀನ ಹಿಡಿತಾರೆ. ಅದು ಆಗಬಾರ್ದು. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೂ ಎಚ್ಚರಿಕೆನ ಆರಕ್ಷಕವಾಣಿಯಿಂದ ನಾವು ಕೊಡ್ತಾ ಇದ್ದೀವಿ. ಮಾಡ್ತಿದ್ದೀರಾ ನೋಡಿ, ಇಲ್ಲಿ ಈ ಮರಳನ್ನ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಷ್ಟು ಮರಳನ್ನ ಶೇಖರಣೆ ಮಾಡಿಟ್ಟವ್ರೆ. ಯಾರಪ್ಪನ ಮನೆ ಸೊತ್ತು ಅಂತ ಶೇಖರಣೆ ಮಾಡಿಟ್ಟವ್ರೆ. ಇದನ್ನು ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ಇಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೊದಲು ತನಿಖೆ ಕೈಗೊಳ್ಳಬೇಕು. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಯಾರಿಗೂ ತೆಗಿಯೋ ರೂಲ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಮರಳನ್ನೇ ತೆಗಿಯೋ ರೂಲ್ಸ್ ಇಲ್ಲ. ತೆಗೆದ್ರೆ ಅಂತರ್ಜಲ ಕುಸಿತದೆ. ಇದರಿಂದ ಎಷ್ಟು ಅನಾನುಕೂಲಗಳಾಗತ್ತೆ ಅಂತ ನಿಮಗೆ ಗೊತ್ತು. ಇಲ್ಲಿನ DC ಆಗಿರ್ಬೋದು, ತಹಶೀಲ್ದಾರ್ ಆಗಿರೋದು ಮೊದಲು ಇದನ್ನು ಕ್ರಮ ಕೈಗೊಳ್ಳಬೇಕು ಅಂತ ಆರಕ್ಷಕವಾಣಿಯಿಂದ ಹೇಳ್ತಾ ಇದ್ದೀವಿ. ಇಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟು ಮೊದಲು ಬಂದಿದ್ದನ್ನು ಯಾರು ಮಾಡ್ತಾರೆ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ನೋಡಿ, ನೀವುಗಳು ಮಾಡೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ ನಾವು ಆರಕ್ಷಕವಾಣಿ ನ್ಯೂಸ್ ಚಾನಲು, ಆಯಿತಾ? ಯಾರೇ ಆಗಲಿ ನ್ಯಾಯದ ಪರ ಹೋರಾಡ, ಅನ್ಯಾಯದ ಪರ ಹೋರಾಡಬೇಡಿ. ಹೇಳೋದು ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಶೇಖರಣೆ ಮಾಡಿಟ್ಟವ್ರು. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಏನಿದು ನೋಡಿ, ಎಷ್ಟು ಶೇಖರಣೆ ಮಾಡಿಟ್ಟವ್ರೆ. ಇದೆಲ್ಲ ಏನು ಮಾಡೋದು ಹಂಗಾರೆ?